ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ರಿ ಹಂಗೆ ಇವತ್ತಿನ ಹೊಸ ವರ್ಷದ ಹೊಸ ವ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡ್ರಿ. ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು ಈ ವರ್ಷದಿಂದ ಇನ್ನು. ಸೊ ನಮ್ಮ ಸಿದ್ಧನೂ ಎದ್ದ ನೋಡ್ರಿ. ಟೈಮ್ ಅಂದು ಈಗ 9 ಗಂಟೆ ಆಗೈತಿ. ಸೊ ಆಲ್ಮೋಸ್ಟ್ ನಂದು ಕ್ಲೀನಿಂಗ್ ಕೆಲಸನೂ ಆಗಿ ಸ್ನಾನ ಪೂಜೆ ಎಲ್ಲ ಮುಗ್ದೈತಿ. ಯಾಕಂದರೆ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ಹೀಗಾಗಿ ಲಘುನ ಎದ್ದು ಪೂಜೆ ಅದು ಮುಗಿಸ್ಕೊಂಡ್ಬಿಟ್ರೆ ಅಡುಗೆ ನಾನು ಯಾವಾಗಾದ್ರೂ ಮಾಡಿ ಲೇಟಾಗಿ ಮಾಡಿ ನೈವೇದ್ಯ ಮಾಡೋಕ್ಕೆ ಬರ್ತೈತಿ ಅಂತಂದು ಹೇಳಿ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಬ್ಲಾಗ ಶುರು ಮಾಡೀನಿ. ಸೊ ಪೂಜೆ ಹೇಗೆಲ್ಲ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ. ಅವಸರನ ಆದರೆ ಹೀಗಾಗಿ ಡೀಟೇಲಾಗಿ ಏನೂ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಶಾವಿಗೆ ಮತ್ತು ಅದನ್ನೆಲ್ಲ ಮಾಡ್ತೀನಲ್ಲ ಅದನ್ನ ಒಂದು ಸ್ವಲ್ಪ ನಾವು ಯಾವ ರೀತಿ ಮಾಡ್ತೀನಿ, ಸೂಸ್ಲ ಮಾಡ್ತೀವಿ. ಅದಕ್ಕೊಂದು ಶಾವಿಗೆ ಮೇಲೆ ಹಾಕ್ಕೊತೀನಿ ಯಾಕೆ ಬೇವು ಅದೆಲ್ಲ. ಸೊ ಅದನ್ನೆಲ್ಲ ನಾನು ಹೆಂಗೆ ಮಾಡ್ತೀನಿ ಹಂಗೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ಜಸ್ಟ್ ಬ್ಲಾಗ್ ಶುರು ಮಾಡಿ ನೋಡಿರಿ. ಈಗ ಪೂಜೆ ಆಯಿತು. ಪೂಜೆ ಆದಮೇಲೆ ನಾನು ಬ್ಲಾಗ್ ಶುರು ಮಾಡೋಕತ್ತೀನಿ. ಇನ್ನು ನಮ್ಮ ಸಿದ್ಧಂದು ಸ್ನಾನ ಆಗಿಲ್ಲ, ಧೀರಜನು ಮಲ್ಕೊಂಡನ. ಯಾಕಂದ್ರೆ ಎಲ್ಲರಿಗೂ ಸುಟಿ ಐತಿ ಇವತ್ತು, ಇಂಥ ಗುರುವಾರ ಸುಟಿ ಐತಿ. ಸೊ ನಮ್ಮ ಮನೆಯವರು ಒಂದು ಅರ್ಜೆಂಟಾಗಿ ಮೀಟಿಂಗ್ ಹೋಗ್ಬೇಕಂತಂದು ಹೋದರು. ಸೊ ಧೀರಜನು ಮಲ್ಕೊಳ್ಳೋಣ, ಸಿದ್ಧನು ಸ್ವಲ್ಪ ಲೇಟಾಗೇನೆ ಆಯ್ತು, ಇನ್ನೂ ಸ್ನಾನ ಆಗಿಲ್ಲ. ಜಸ್ಟ್ ನಮ್ಮ ಮನೆಯವ್ರಿಗೂ ಒಂದಷ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬದ ದಿನ ಅದೆಲ್ಲ ಪೂಜೆ ಎಲ್ಲ ಆದಾಗ್ಬಿಡ್ತು ಅಂತಂದ್ರೆ ಬೆಳಗ್ಗೆ ನಮಗೂ ಒಂದು ಸ್ವಲ್ಪ ಚಲೋ ಅನ್ನಿಸೋದು ನೋಡ್ರಿ. ಹೀಗಾಗಿ ಇನ್ನು ಅಡುಗೆ ನೈವೇದ್ಯ ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರು ನಡಿತೈತಿ ಅಂತಂದು ಹೇಳಿ ಮಾಡಾಕತ್ತೀನಿ. ಜಸ್ಟ್ ನಮ್ಮ ಮನೆಯವರು ಟೀ ಕುಡಿದು ಹೋದರು. ಸೊ ಇನ್ನು ಕಿಚನ್ ಎಲ್ಲ ನೋಡ್ರಿ ಹಂಗೈತಿ. ಕ್ಲೀನಿಂಗ್ ಕೆಲಸ ಅಂತೂ ಮುಗ್ದತಿ. ಜಸ್ಟ್ ಪೂಜೆ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ. ಜಸ್ಟ್ ದೇವರ ಪೂಜೆ ಆಗೈತೆ ನೋಡ್ರಿ. ಇನ್ನು ಒಂದು ಸೈಡು ದೇವರ ಪೂಜೆ ಎಲ್ಲ ಮಾಡಿದರೆ ಇನ್ನೊಂದು ಕಡೆಗೆ ನಾವು ಗ್ಯಾಲ್ರಾಗ ಈ ರೀತಿ ಗುಡಿ ನಿಂದಿರ್ಸಿರ್ತೀವಿ ರೀ. ಪ್ರತಿ ವರ್ಷ ನೋಡಿರ್ಬೋದು ನೀವು ನನ್ನ ಬ್ಲಾಗ್ನಾಗ. ರೆಗ್ಯುಲರ್ ವ್ಯೂವರ್ ಇದ್ದರೆ ಅವರು ನೋಡಿರ್ಬೋದು ಅಂತ ಅಂದ್ಕೊಂಡಿನಿ. ಸೊ ಇದನ್ನೂ ಎಲ್ಲ ರೆಡಿ ಮಾಡೋಕತ್ತಿದ್ದೆ. ಇನ್ನು ಒಂದೇ ಸತಿಗೆ ಪೂಜೆನೂ ಎಲ್ಲ ಆಗ್ಬಿಡ್ತದೆ. ನಂಗೆ ಅಡುಗೆ ಮನೆಗೆ ಹೋಗೋಕೆ ಅನುಕೂಲ ಆಕತ್ತಲ್ಲ ರೀ. ಇನ್ನು ನೈವೇದ್ಯಕ್ಕದು ಎಲ್ಲ ರೆಡಿ ಮಾಡೋಕೆ ಅನುಕೂಲ ಆಕತ್ತೆ ಅಂತಂದು ಹೇಳಿ ನಾನು ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮತ್ತು ಈ ರೀತಿ ಪೂಜೆಗಳಿದ್ವಾಗ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಅದು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ನೈವೇದ್ಯಕ್ಕೆ ಶಾವ್ಗೆ ಮತ್ತು ನಾವು ಇದನ್ನು ಮಾಡ್ತೀವಿ, ಚಿತ್ರಾನ್ನ ಈ ರೀತಿ ಎಲ್ಲ ಮಾಡ್ತೀವಿ. ಕೆಲವೊಬ್ರು ಹೋಳಿಗೆ ಮಾಡ್ತಾರೆ, ಕೆಲವೊಬ್ರು ಪೂರಿ ಬಾಸುಂದಿ ಮಾಡ್ತಾರೆ. ಸೊ ಹೆಚ್ಚಾಗಿ ನಾನು ಬೇವು ಮತ್ತು ಶಾವಿಗೆ ಇದನ್ನು ಫಸ್ಟು ನೈವೇದ್ಯ ಮಾಡಿಬಿಡ್ತೀನಿ. ಸೊ ಇಲ್ಲಿ ಕೊಬ್ಬರಿ ಮತ್ತು ಎಳ್ಳು ಹುರ್ಕೊಳ್ಬೇಕಂತಂದು ಹೇಳಿ ಇಟ್ಕೊಳಕತ್ತೀನಿ ನೋಡಿರಿ. ಯಾಕಂದ್ರೆ ಪೌಡ್ರ್ ಅಂತೂ ಇದ್ದೇ ಇರ್ತೈತೆ ನನ್ನ ಹತ್ರ. ಆದರೆ ಹಬ್ಬಕ್ಕಂತಂದು ಹೇಳಿ ನಾನು ಫ್ರೆಶ್ಶಾಗಿ ಮತ್ತೆ ಮಾಡಕತ್ತೀನಿ ನೋಡಿರಿ. ಎಳ್ಳು ಒಂದು ಬಟ್ಲ ಕೊಬ್ಬರಿ ತೊಗೊಂಡು ಎರಡು ಹುರ್ಕೊಳಕತ್ತೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದನ್ನು ಶಾವಿಗೆ ಮೇಲೆ ಹಾಕ್ಕೊಂಡು ತಿನ್ನೋಕೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತದೆ ರೀ ಕರೆ ಹೇಳ್ಬೇಕಂದ್ರೆ. ಇನ್ನು ಇದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ಬೆಲ್ಲದ ಪಾಕ, ಬೆಲ್ಲನ ಕುದಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಅದರದ್ದು ಪಾಕ ಮಾಡ್ತೀವಿ. ಸೊ ಅದನ್ನು ರೆಡಿ ಮಾಡೋಕತ್ತಿದ್ದೆ ನೋಡಿರಿ. ಮತ್ತು ಈಗ ಬೇವನ್ನು ಮಾಡ್ಕೊಂಡೀನಿ. ಸೊ ಜಾಸ್ತಿ ಮಾಡಿಟ್ರೆ ಯಾರು ತಿನ್ನಂಗಿಲ್ಲ ನಮ್ಮ ಮನ್ಯಾಗ ಕರೆ ಹೇಳ್ಬೇಕಂದ್ರೆ. ಹೀಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡು ಇಲ್ಲೇ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಬೇಕಂದ್ರೆ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡಿ ಕೊಡಕ್ಕೆ ಬರ್ತದೆ ಅಂತಂದು ಹೇಳಿ ರೆಡಿ ಮಾಡೀನಿ. ಇಲ್ಲೇ ನೈವೇದ್ಯಕ್ಕೆ ತೆಗೆದಿರ್ತೀನಿ. ಇನ್ನು ಶಾವಿಗೆ ಜೊತೆಗೆ ಅದು ಎಳ್ಳು ಮತ್ತು ಕೊಬ್ಬರಿ ಪುಡಿ ಮತ್ತು ಬೆಲ್ಲದ ಪಾಕ, ಅದ್ರ ಜೊತೆಗೆ ತುಪ್ಪ ಅಂತಂದ್ರೆ ಮಸ್ತ್, ಇದು ಬೇವು ಅದಿಷ್ಟು ಹಾಕ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸೊ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿನಿ ನೋಡಿರಿ. ಈ ರೀತಿ ಫಸ್ಟ್ ನೈವೇದ್ಯ ಮಾಡಿಕೊಂಡು ಎಲ್ಲ ಬೇವು ಮತ್ತು ಚಿತ್ರಾನ್ನ ಅದೆಲ್ಲ ತಿಂದಮೇಲೆ ಮತ್ತೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಟೀ ಕುಡಿದಿದ್ದು ಮತ್ತು ಬ್ರೇಕ್ಫಾಸ್ಟಿಗೆ ಅಂತಂದು ಮಾಡಿದ್ದು ಮತ್ತು ಅದು ಎಲ್ಲ ಅಡುಗೆ ಎಲ್ಲ ಮಾಡಿದ್ವಲ್ಲ ಇದ್ವಲ್ಲ ಎಲ್ಲ ಪಾತ್ರೆ ತೊಗೊಕೊಂಡು ಕ್ಲೀನಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಆಗಲೇ ಟೈಮ್ ಆಗಲಿ 12:30 1 ಗಂಟೆ ಆಗ್ತೈತೆ. ಆ್ಯಕ್ಚುಲಿ ಎಲ್ಲರೂ ಬೇವೆಲ್ಲ ತಿಂದ್ವಿ, ಇನ್ನೂ ಇಷ್ಟು ಬೇವು ಉಳ್ಕೊಂಡೈತಿ. ಇನ್ನು ಜಾಸ್ತಿ ಮಾಡಿರಂಗಿಲ್ಲ ರೀ, ನಾನು ಸ್ವಲ್ಪ ಮಾಡಿರ್ತೀನಿ. ಬೇಕಂತಂದ್ರೆ ಅವ್ರಿಗೆ ಇದನ್ನು ಮಾಡಿ ಡ್ರೈ ಫ್ರೂಟ್ಸ್ ಅದು ಹಾಕಿ ಕೊಟ್ರಾತು ಅಂತಂದು ಹೇಳಿ ಪೌಡ್ರ್ ಅಷ್ಟೇ ಮಾಡಿ ಇಟ್ಟಿರ್ತೀನಿ. ಯಾಕಂದ್ರೆ ನಮ್ಮ ಧೀರಜ ಮತ್ತು ಸಿದ್ದು ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಹೀಗಾಗಿ ನಮ್ಮ ಮನೆಯವರು ನಾನಂದ್ರೆ ಹಾಲು ಹಾಕ್ಕೊಂಡು ತಿಂತೀವಿ. ಸೊ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಸ್ತಾಗಿ ಇದು ಆಯ್ತು ನೋಡ್ರಿ. ಇಷ್ಟೊಳಗನ ಒಂದು ಪಾರ್ಸಲ್ ಬಂದಿತ್ತು. ಆ್ಯಕ್ಚುಲಿ ಅದನ್ನು ಬೆಳಗ್ಗೆ ಅವಸರದಾಗ ಅದನ್ನು ಒಂದು ತೆಗೆದಿಟ್ಟಿದ್ದೆ. ಸೊ ಹೀಗಾಗಿ ಅದನ್ನು ನಮ್ಮ ಸಿದ್ದನು ಅನ್ಬಾಕ್ಸ್ ಮಾಡಬೇಕಿದ್ರೆ, ಹೀಗಾಗಿ ಅವನು ಅದಕ್ಕಾಗಿ ವೆಯ್ಟ್ ಮಾಡೋಕತ್ತಿದ್ದ. ಸೊ ಅವನು ಮಧ್ಯಾಹ್ನ ಎಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ಟಿ ವಿ ಅದು ನೋಡ್ಕೊತ ಕುತ್ಕೊಂಡಿದ್ದೆ. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ನೋಡಿರಿ. ಇನ್ನು ಮಧ್ಯಾಹ್ನ ಮೇಲೆ ನಾವೆಲ್ಲ ಗುಡಿನ ಇಳ್ತೀವಿ. ಸೊ ಹೀಗಾಗಿ ಟೈಮ್ ಇತ್ತಲ್ಲ, ನಾವು ಹಂಗೆ ರೆಸ್ಟ್ ಮಾಡೋಕತ್ತಿದ್ವಿ. ಮೂವಿ ನೋಡ್ಕೊಂಡು ಯಾವುದೋ ಒಂದು ಮೂವಿ ಹಚ್ಚಿದ್ದೆ. ಆ್ಯಕ್ಚುಲಿ ನಂಗೆ ಈ ವ್ಲಾಗು ಹಾಕೋಕ್ಕೂ ಲೇಟ್ ಆಗಿಬಿಡ್ತು. ಕೆಲವೊಂದು ಸತಿ ಏನಾಗತ್ತಂದ್ರೆ ನಾವು ಅಂದ್ಕೊಂಡಿದ್ದ ಒಂದಾಗುತ್ತೆ, ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗುವಲ್ಲದು. ಸೊ ಏನೋ ಗೊತ್ತಾಗುವಲ್ದು ನಂಗೆ. ನಾವು ಅಂದ್ಕೊಂಡಂಗೆ
ಅಂದ್ಕೊಂಡಿದ್ದೆ ಒಂದು ಬೇರೆ ಆಗ್ತೈತಿ, ಆಗೋದೇ ಒಂದು ಬೇರೆ ಆಗ್ತದೆ ನೋಡಿರಿ. ಸೊ ನೋಡೋಣಂತ ಸ್ವಲ್ಪ ಗ್ಯಾಪ್ ಆಗೋಕ್ಕಾಗತಿ, ಆದರೆ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟರೊಳಗೆ ನಮ್ಮ ಸಿದ್ಧನು ಬಂದು ಇಲ್ಲೇ ಅನ್ಬಾಕ್ಸ್ ಮಾಡಾಕತ್ತ ನೋಡಿರಿ. ಏನಿಲ್ಲ ರೀ, ಸಿಂಪಲ್ಲಾಗಿ ಮೀಶೋದೊಳಗೆ ನಾನು ಆರ್ಡ್ರ್ ಮಾಡಿದ್ದೆ. ಇದನ್ನು ಅದು ಚಾಪರ್ ಇರ್ತೈತಲ್ಲ ರೀ, ನಂದು ಕಟ್ಟಾಗಿಲ್ಲ. ಅದನ್ನೂ ಒಂದು ದೊಡ್ಡ ಕಥೆನೇ ಹೇಳ್ತೀನಿ ತಡ್ರಿ ನಿಮ್ಮ ಪಟ್ನ. ಸೊ ಏನಾಗಿತ್ತು ಅಂದ್ರೆ, ನಂದು ಕಿಚನಾಗಿನ ಚಾಪರ್ ನೋಡಿರಬೇಕು. ಅದ್ರದ್ದು ಏನು ಮಾಡಿದೆ ಅಂದರೆ, ಮತ್ತು ಬಿರಿಯಾನಿನೋ ಏನೋ ಮಾಡಾಕತ್ತಿದ್ದೆ ನಾನು ಆ್ಯಕ್ಚುಲಿ ಬಂದು. ಸೊ ಭಾಳಷ್ಟು ಈರುಳ್ಳಿ ಮತ್ತು ಟೊಮೆಟೊ ಏನೋ ಕಟ್ ಮಾಡಾಕತ್ತಿದ್ದೆ. ಕಿಚನ್ ಮೇಲೆಲ್ಲ ಅದು ಸಿಪ್ಪಿ ಎಲ್ಲ ಇರ್ತೈತಲ್ಲ, ಸೊ ಅದನ್ನೇನು ಮಾಡ್ತೀನಿ, ಅಲ್ಲೇ ಒಂದು ಪ್ಲಾಸ್ಟಿಕ್ ಕವರಿಗೆ ಇಲ್ಲದಂದ್ರೆ ಹಾಕಿ ಮತ್ತು ನಾನು ಡಸ್ಟ್ಬಿನ್ನಿಗೆ ಹಾಕಿರ್ತೀನಿ. ಸೊ ಏನು ಮಾಡಿಬಿಟ್ಟೆ ಅಂತಂದ್ರೆ, ಸಲಾಡಿಗೆ ಏನೋ ಕಟ್ ಮಾಡ್ಕೊಂಡ್ರಿ ಅದನ್ನು ಕಟ್ ಮಾಡಿಕೊಂಡು ಅದೇನು ಸಿಪ್ಪಿ ಇರುತ್ತಲ್ಲ ಅದ್ರೊಳಗೆ ನಾನು ಕತ್ರಿ ತೆಗೆದು ಇಟ್ಬಿಟ್ಟು. ಸೊ ಜಾಸ್ತಿ ಸಿಪ್ಪೆ ಅದು ಇತ್ತಲ್ಲ, ಸೌತೆಕಾಯಿದು ಏನೋ ಕಟ್ ಮಾಡಿದ್ದೆಲ್ಲ ಇದು ಇತ್ತು. ಅದ್ರೊಳಗನ ಇದನ್ನು ಮಾಡಿಕೊಂಡು ನಾನು ಕಸದೊಳಗನ ಹಾಕಿ ಡಸ್ಟ್ಬಿನ್ನಿಗೆ ಹಾಕಿಬಿಟ್ಟಿನಿ. ಸೊ ಅದು ಗೊತ್ತನೇ ಆಗಿದ್ದಿಲ್ಲ. ಸೊ ಅದು ಇಲ್ಲಾಂದ್ರೆ ಖರೆ ಹೇಳ್ಬೇಕಂದ್ರೆ ಅಡುಗೆ ಮನೆಗೆ ಕೈ ಮುರಿದಂಗನ ಆಗಕತ್ತಿತ್ತು ನನಗೆ. ಸೊ ಅದೇ ಟೈಮ್ನಾಗ ನಾನು ಮೀಶೋದಾಗ ನೋಡಿದ್ದೆ, ಆಫರ್ ಇತ್ತು, ಕಾಂಬೋ ಆಫರು 166 ಏನೋ ಇತ್ತು ನೋಡಿರಿ. 2 ಸಿಕ್ಕವು. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಒಂದು ಸಣ್ಣದಿತ್ತು, ಒಂದು ದೊಡ್ಡದಿತ್ತು. ಆ್ಯಕ್ಚುಲಿ ನಮ್ಮ ಸಿದ್ದುನ ಏನೇನೋ ಮಾತಾಡ್ಕೊತ ಇದನ್ನ ಬ್ಲಾಗ್ ಮಾಡಿದ್ದೆ ಮಧ್ಯಾಹ್ನ ಮೇಲೆ. ಆ್ಯಕ್ಚುಲಿ ಇದು ಬಂದಿದ್ದು ನಿನ್ನೆ ರಾತ್ರಿನೇ ಬಂದಿತ್ತು. ಸೊ ನಾಳೆ ಆರಾಮಾಗಿ ಇದನ್ನು ಮಾಡೋಣ ಅಂತಂದು ಹೇಳಿ ಇಟ್ಟಿದ್ದೆ ನಮ್ಮ ಸಿದ್ದುಗೆ, ಅವನ್ನ ಅನ್ಬಾಕ್ಸ್ ಮಾಡಬೇಕು. ಸೊ ಹೀಗಾಗಿ ಮಧ್ಯಾಹ್ನ ಮೇಲೆ ನಾನು ಎಲ್ಲ ಕೆಲಸ ಮುಗಿದ್ಮೇಲೆ ಇದೊಂದು ಸಣ್ಣ ಕ್ಲಿಪ್ಸ್ ಆ್ಯಡ್ ಮಾಡಿ ನೋಡಿರಿ. ಕಾಂಬೋ ಆಫರು ಚೆನ್ನಾಗಿತ್ತು ಮೀಶೋದೊಳಗೆ. 166 ರೂಪಾಯಿಗೆ 2 ನೋಡಿರಿ. ಒಂದು ದೊಡ್ಡದಿತ್ತು, ಒಂದು ಸಣ್ಣದಿತ್ತು. ಸೊ ಇವತ್ತಿನ ದಿನ ಹಿಂಗೆ ಹೊತ್ತು ನೋಡಿರಿ. ಹೋಪ್ಸೋ ನೀವು ಈ ಸಣ್ಣ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿರಿ. ಹಂಗೆ ನಮ್ಮ ಮನೆ ಯುಗಾದಿ ಹಬ್ಬ ಹೆಂಗೆ ಅನ್ನಿಸ್ತದೆ ಹೇಳ್ರಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮಾತ್ರ ಮರಿಬೇಡ್ರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.